ಕೌಸಲ್ಯ ಅವರ ಮಗನಾದ ರಾಜೇಶಿಗೆ ಒಂದು ಒಳ್ಳೆ ಹುಡುಗಿಯನ್ನು ನೋಡಿ ಮದುವೆ ಮಾಡ್ಬೇಕು ಅಂತ ಆಲೋಚನೆ ಮಾಡಿದ್ರು. ಹುಡುಗಿಯ ಸೌಂದರ್ಯವನ್ನು ನೋಡಿ ನಮ್ಮ ಮನೆಗೆ ಈ ರೀತಿ ಒಂದು ಹುಡುಗಿ ಸೊಸೆಯಾಗಿ ಸಿಗ್ಲಿಲ್ಲ ಅಂತ ಎಲ್ರೂ ಮೆಚ್ಕೋಬೇಕು ಅನ್ಕೊಂಡ್ರು. ಅಂತಹ ಒಂದು ಹುಡುಗಿಗೋಸ್ಕರ ಇಡೀ ಊರೇ ಸುತ್ತಾಡಿದ್ರು. ಆದ್ರೆ ಎಲ್ಲಿ ಕೂಡ ಆ ರೀತಿ ಹುಡುಗಿ ಸಿಗ್ಲಿಲ್ಲ. ಆದರೆ ಯಾವ ಹುಡುಗಿನೂ ಅವರಿಗೆ ಇಷ್ಟ ಆಗ್ಲಿಲ್ಲ. ಹೀಗೆ ಹುಡುಗಿಯನ್ನು ಹುಡುಕಕ್ಕೆ ಹೋದಾಗ ಅವರ ಗೆಳತಿಯಾದ ಸುಜಾತನ ನೋಡಿದ್ರು. ಏನೇ, ನಿನ್ ಮಗನಿಗೆ ಸುಂದರವಾದ ಹುಡುಗಿನ ನೋಡ್ತೀನಿ ಅಂತ ಹೊರಟಿದ್ದೆ, ಆ ರೀತಿ ಹುಡುಗಿ ಎಲ್ಲೂ ಸಿಗಲ್ಲ ಕಣೆ. ಹುಡುಗಿ ನೋಡ್ಲಿಕ್ಕೆ ಚೆನ್ನಾಗಿದ್ರೆ ಅಷ್ಟೊಂದು ಬುದ್ಧಿ ಇರೋದಿಲ್ಲ, ಚೆನ್ನಾಗಿ ಬುದ್ಧಿ ಇದ್ರೆ ಅಷ್ಟೊಂದು ನೋಡ್ಲಿಕ್ಕೆ ಚೆನ್ನಾಗಿರಲ್ಲ. ಅಂದವಾದ ಹುಡುಗಿಗೆ ಉದ್ದವಾದ ಕೂದಲಿರ್ಬೇಕು ಅಂತ ನೀನು ಆಲೋಚನೆ ಮಾಡೋದು ನಿನ್ನ ಭ್ರಮೆ. ಈ ಕಾಲದಲ್ಲಿ ನೀನು ಆಲೋಚನೆ ಮಾಡುವಂತಹ ಹುಡುಗಿ ಅಷ್ಟೊಂದು ಉದ್ದವಾದ ಕೂದಲಿರುವ ಹುಡುಗಿ ಎಲ್ಲಿ ಸಿಗ್ತಾಳೆ ಹೇಳು? ಈ ಕಾಲದಲ್ಲಿ ಪ್ರತಿಯೊಂದು ಹುಡುಗಿರು ಓದೋದ್ರಲ್ಲೇ ಮಗ್ನರಾಗಿರ್ತಾರೆ. ಅಯ್ಯೋ, ಹಾಗಲ್ಲ ಸುಜಾತ, ನನ್ ಮಗ ತುಂಬಾ ಒಳ್ಳೆಯವನು, ಯಾರಿಗೂ ಯಾವ ಕೆಟ್ಟದ್ದನ್ನು ಯಾವತ್ತೂ ಬಯಸಿದವನಲ್ಲ ಅಂತ ನನ್ ಮಗನಿಗೆ ಸರ್ವಗುಣ ಇರುವ ಹುಡುಗಿಯನ್ನು ಹುಡುಕೋದು ತಪ್ಪಿಲ್ಲ ಅಲ್ವಾ? ಅವನು ಓದಿರೋದು 9ನೇ ಕ್ಲಾಸು. 9ನೇ ಕ್ಲಾಸಿಗಿಂತ ಅಧಿಕ ಓದಿರುವ ಹುಡುಗಿನ ತಂದ್ರೆ ಆ ಹುಡುಗಿ ಅವನಿಗೆ ಮರ್ಯಾದೆ ಕೊಡ್ತಾಳ? ಅವನ್ ಮನ್ಸಿಗೆ ಬೇಜಾರಾಗುವ ಹುಡುಗಿನ ನಾನು ಹುಡುಕೋದಿಲ್ಲ. ಸರಿ, ಅವನಿಗೆ ಓದದೇ ಇರುವ ಹುಡುಗಿನ ನೋಡಿ ಮದುವೆ ಮಾಡೋಣ ಅಂದ್ರೆ ಹುಡುಗಿ ಗ್ರಾಮದ ಹುಡುಗಿ ಆಗ್ತಾಳೆ. ಹಳ್ಳಿಯ ಒರಟು ಗುಣದಿಂದ ನನ್ ಮಗನಿಗೆ ಎಲ್ಲಾದ್ರೂ ಬೇಜಾರ್ ಮಾಡ್ಬಿಡ್ತಾಳೆ ಅಂತ ಹುಡುಗಿನ ಕೂಡ ನಾನು ನೋಡ್ತಾನೆ ಇಲ್ಲ. ಅಂತಹ ಹುಡುಗಿ ನನ್ ಕಣ್ಣಿಗೆ ಎಲ್ಲೂ ಕೂಡ ಸಿಗ್ತಾನೆ ಇಲ್ಲ. ಆ ಭಗವಂತನ ದಯೆಯಿಂದ ಅಂತ ಹುಡುಗಿ ನನ್ ಮಗನಿಗೆ ಸಿಕ್ಕಿದ್ರೆ ನನಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ಸರಿ, ಇದ್ನ ನಿಮ್ಮ ಅಣ್ಣನ ಮನೆಯವರಿಗೆ ಹೇಳ್ಬೋದಾಗಿತ್ತಲ್ವಾ? ಅವರ ಮನೆಯಲ್ಲೆಲ್ಲ ಇಂಥ ಹುಡುಗಿರಿದ್ರೆ ಅವರು ನೋಡಿ ಅಂತಹ ಸಂಬಂಧನ ನಿನ್ಗೆ ಹೇಳ್ತಾ ಇದ್ರಲ್ವಾ? ಅಯ್ಯೋ, ಒಳ್ಳೆ ಜನ ಜೊತೆ ಹೇಳಕ್ ಕೇಳ್ದೆ ಸುಜಾತ. ಅವರು ಇನ್ನೇನ್ ಮಾಡ್ತಾರೆ, ಯಾವಾಗ್ಲೂ ಮನೆಯಲ್ಲೇ ಕೂತ್ಕೊಂಡು ನಿನ್ನ ಹಾಗೆ ಮಾತ್ರ ಸೊಸೆ ಬರ್ಬಾರ್ದು, ನಿನ್ಕಿಂತ ಒಳ್ಳೆ ಸೊಸೆ ಬರ್ಬೇಕು, ನಿನ್ನತ್ರ ನನಗೇನೆ ಆಗ್ತಾ ಇಲ್ಲ ಅಂತ ನನ್ ಬಗ್ಗೆನೇ ಏನೇನೋ ಹೇಳ್ತಿದ್ದಾರೆ. ಅಣ್ಣ ಸುಮ್ನೆ ಹಾಗೆ ತಮಾಷೆಗೆ ಮಾತಾಡ್ತಾರೆ ಅಂತ ನಿಂಗ್ ಗೊತ್ತಿಲ್ವಾ? ನಿಮ್ಮ ಅಣ್ಣನಿಗೆ ಏನಾದ್ರೂ ಒಂದ್ ಮಾತು ಹೇಳಿದ್ರೆ ನಿನ್ಗೆ ಕೋಪ ಬರುತ್ತೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಸರಿ, ನಾನಿನ್ನು ಹೊರಡ್ತೀನಿ. ಹೋಗ್ತಾ ಸಾರಿಗೆ ಏನಾದ್ರೂ ತಗೊಂಡೋಗ್ಬೇಕು. ಕೌಸಲ್ಯ ಹೀಗೆ ಆಲೋಚನೆ ಮಾಡುತ್ತಾ ಹೋಗ್ತಾ ಇರುವಾಗ ದಾರಿ ಮಧ್ಯದಲ್ಲಿ ತರಕಾರಿ ಅಂಗಡಿಯನ್ನು ನೋಡಿದ್ಲು. ಅಲ್ಲಿ ಕೀರ್ತಿ ಎನ್ನುವ ಒಂದು ಹುಡುಗಿ ತರಕಾರಿ ವ್ಯಾಪಾರವನ್ನು ಮಾಡ್ತಾ ಇದ್ಲು. ಅವಳು ತುಂಬಾ ಗೌರವ ಕೊಟ್ಟು ಎಲ್ಲರ ಜೊತೆ ಮಾತಾಡ್ತಿದ್ಲು. ಅವಳ ಬಳಿ ಒಬ್ಬ ವ್ಯಕ್ತಿ ಬಂದು ತರಕಾರಿನ ತಗೊಳ್ತಾ ಇದ್ದ. ನೋಡಮ್ಮ, ನನಗೆ 1 ಕೆಜಿ ಟೊಮೆಟೊ, 1 ಕೆಜಿ ಈರುಳ್ಳಿ, ಅರ್ಧ ಕೆಜಿ ಬೀನ್ಸು, ಅರ್ಧ ಕೆಜಿ ಬದನೆಕಾಯಿ, ಅರ್ಧ ಕೆಜಿ ಕ್ಯಾರೆಟ್, ಅರ್ಧ ಕೆಜಿ ನೂಕಲ್ಲು ಎಲ್ಲವನ್ನು ಈ ಬ್ಯಾಗಿಗೆ ಹಾಕಮ್ಮ, ನನಗೆ ಬೇಗ ಶಾಪಿಗೆ ಹೋಗ್ಬೇಕು. ಸರಿ ಸರಿ, 10 ನಿಮಿಷದಲ್ಲಿ ನೀವು ಕೇಳಿರುವ ತರಕಾರಿ ಎಲ್ಲನೂ ಕೊಡ್ತೀನಿ. ಏನ್ ಚಿಕ್ಕಪ್ಪ, ಈ ನಡುವೆ ಅಂಗಡಿಗೆ ಬರದ್ನೇ ನಿಲ್ಸ್ಬಿಟ್ರಿ? ಏನ್ ವಿಚಾರ? 4 ದಿನಕ್ಕೊಂದ್ಸಲ ಬಂದು ತರಕಾರಿನ ತಗೊಂಡೋಗ್ತೀರಾ, ಆದ್ರೆ ಇವಾಗ ಏನು 10 ದಿನಗಳ ನಂತರ ಬಂದಿದ್ದೀರಾ? ಏನ್ ವಿಷಯ? ಅಷ್ಟೊಂದು ಅವಸರದಲ್ಲಿ ಇರುವ ಮನುಷ್ಯನನ್ನು ಕೂಡ ನಿಧಾನವಾಗಿ ಮಾತಾಡಿಸಿ ಕೆಲಸವನ್ನು ಮಾಡ್ತಾ ಇದ್ಲು ಕೀರ್ತಿ. ಇಲ್ಲಮ್ಮ, ಈ ನಡುವೆ ನಾನು ಊರಿಗೆ ಹೋಗಿದ್ದೆ, ಅದರಿಂದನೇ ಬರ್ಲಿಕ್ಕಾಗಿಲ್ಲ. ಸರಿ, ನಾನು ಎಲ್ಲೂ ಹೋಗೋದಿಲ್ಲ, ನಿನ್ನ ಅಂಗಡಿಗೆ ತಾನೆ ಬರೋದು. ನಿಮ್ ತಂದೆ ಇರುವಾಗಿಂದ ನಾನು ನಿಮ್ಮ ಅಂಗಡಿಗೆ ಬರೋದು. ಸರಿ ಚಿಕ್ಕಪ್ಪ, ನೀವು ಕೇಳಿರುವ ತರಕಾರಿನ ಬ್ಯಾಗಲ್ಲಿ ಹಾಕಿದೀನಿ. ಮೊತ್ತ 510 ರೂಪಾಯಿ ಆಯ್ತು. ಏನಮ್ಮ ಇಷ್ಟೊಂದು ರೇಟ್ ಹೇಳ್ತಾ ಇದ್ದೀಯಾ? ಸ್ವಲ್ಪ ಕಡಿಮೆ ಮಾಡಮ್ಮ. ಇದೇ ನಿಮ್ ತಂದೆ ಆದ್ರೆ ಎಷ್ಟು ಕಡಿಮೆ ಮಾಡ್ತಾರೆ ಗೊತ್ತಾ? ಸ್ವಲ್ಪ ಕಡಿಮೆ ಮಾಡಿ ಹೇಳು. ಏನ್ ಚಿಕ್ಕಪ್ಪ ಹಾಗೆ ಮಾತಾಡ್ತಾ ಇದ್ದೀರಾ? ಇದೇ ನಮ್ ತಂದೆ ಆದ್ರೆ 700 ರೂಪಾಯಿ 800 ರೂಪಾಯಿ ಹೇಳ್ತಾ ಇದ್ರು. ನಾನು ನಿಮ್ನ ನಮ್ ಚಿಕ್ಕಪ್ಪ ಅಂತ ಅನ್ಕೊಂಡು ನಿಮಗೆ ತುಂಬಾ ಕಡಿಮೆ ಬೆಲೆಗೆ ಹಾಕಿ ಕೊಟ್ಟಿದ್ದೀನಿ. ಅದನ್ನೇ ನೀವು ಜಾಸ್ತಿ ಅಂತ ಹೇಳ್ತಾ ಇದ್ದೀರಾ? 500 ರೂಪಾಯಿ ತಾನೇ ಕೇಳ್ದೆ, ಅಷ್ಟು ಕೊಟ್ಟು ಹೋಗಿ. ನಾನು ತಗೊಂಡ ಬೆಲೆಗೇನೆ ನಿಮ್ಗೂ ಮಾರಾಟ ಮಾಡ್ತಿದ್ದೀನಿ. ಸರಿ ಸರಿ ಕಣಮ್ಮ, ಯಾಕೆ ಇಷ್ಟೊಂದು ಮಾತಾಡ್ತಿದ್ಯಾ? ಸರಿ, ಈ ಹಣವನ್ನು ತೆಗೆದುಕೋ. ಆ ವ್ಯಕ್ತಿ ಮಾತನಾಡಿ ಹಣವನ್ನು ಕೊಟ್ಟು ತರಕಾರಿಯನ್ನು ತೆಗೆದುಕೊಂಡು ಹೊರಟ್ರು. ಕೌಸಲ್ಯ ದೂರದಿಂದ ಕೀರ್ತಿಯನ್ನು ನೋಡ್ತಾ ಇದ್ಲು. ಕೀರ್ತಿ ವ್ಯಾಪಾರ ಮಾಡುವ ವಿಧ ಅವಳಿಗೆ ತುಂಬಾ ಇಷ್ಟವಾಯಿತು. ಕೌಸಲ್ಯನನ್ನು ನೋಡಿ, ಅಮ್ಮ, ನಿಮ್ಗೆ ಯಾವ ತರಕಾರಿ ಬೇಕು ಹೇಳಿ, ತರಕಾರಿ ಬಗ್ಗೆ ಆಮೇಲೆ ಮಾತಾಡೋಣ. ಸರಿ, ನಿನ್ಗೆ ಮದ್ವೆ ಆಯ್ತಮ್ಮ? ನಿಮ್ಮ ಮನೆ ಇಲ್ಲೇ ಇರೋದಾ ಅಥವಾ ಬೇರೆ ಊರಾ? ಇಲ್ಲಮ್ಮ, ನನಗೆ ಇನ್ನೂ ಮದ್ವೆ ಆಗ್ಲಿಲ್ಲ. ನಾನು ನಮ್ ತಂದೆ ಜೊತೆ ಸೇರಿ ಇದೇ ಊರಲ್ಲೇ ಇದ್ದೀನಿ. ನಮ್ ತಾಯಿ ನಾನ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗನೇ ತೀರ್ಕೊಂಡ್ಬಿಟ್ರು. ಹಾಗಾದ್ರೆ ನಿಮ್ ತಂದೆ ಒಳಗಿದ್ದಾರಮ್ಮ? ಕರಿಯಮ್ಮ, ಒಮ್ಮೆ ಮಾತಾಡ್ಬೇಕು. ಇರಿ, ಕರಿತೀನಿ. ಕೀರ್ತಿ ಮನೆಯೊಳಗೆ ಹೋಗಿ ಅವಳ ತಂದೆಯನ್ನು ಕರೆದುಕೊಂಡು ಬಂದ್ಲು. ನಮಸ್ತೆ ಅಣ್ಣ, ನನ್ನ ಹೆಸರು ಕೌಸಲ್ಯ. ನಾನು ಇಲ್ಲೇ ಪಕ್ಕದ ಬೀದಿಯಲ್ಲಿದ್ದೀನಿ, ರಘುರಾಮ್ನ ಹೆಂಡತಿ.
ನಮಸ್ಕಾರ ಅಮ್ಮ. ಓಹೋ, ರಘುರಾಮ್ ಅವರ ಹೆಂಡತಿನಾ? ನನಗೆ ರಘುರಾಮ್ನ ತುಂಬಾ ಚೆನ್ನಾಗಿ ಗೊತ್ತು. ಸಣ್ಣದ್ರಿಂದ ಒಟ್ಟಿಗೆ ಹೋದಿದ್ದು. ಅದು ಅಲ್ಲದೆ ದೂರದ ಸಂಬಂಧಿಕರು ಬೇರೆ. ಹೊರಗೇನೆ ನಿಂತು ಮಾತಾಡ್ತಾ ಇದ್ದೀರಾ? ಒಳಗೆ ಬನ್ನಿ, ಕೂತ್ಕೊಂಡು ಮಾತಾಡೋಣ. ಹೀಗೆ ಕೌಶಲ್ಯನ ಮನೆಯೊಳಗೆ ಕರೆದು ಕೂರ್ಸಿ ಕಷ್ಟ ಸುಖವನ್ನು ಮಾತನಾಡಲಾರಂಭಿಸಿದ್ರು. ನಾನು ನನ್ನ ಮಗನಿಗೆ ಹುಡುಗಿನ ನೋಡ್ತಾ ಇದ್ದೀನಿ. ಯಾವ ಹುಡುಗಿ ಕೂಡ ನನಗೆ ಇಷ್ಟ ಆಗ್ಲಿಲ್ಲ. ನಿಮ್ ಮಗಳನ್ನ ನೋಡಿದೆ. ನೋಡಿದ ತಕ್ಷಣ ನನಗೆ ನಿಮ್ಮ ಮಗಳು ಕೀರ್ತಿ ತುಂಬಾ ಇಷ್ಟ ಆದ್ಲು. ಮಗಳು ಆದ್ರೆ 5ನೇ ಕ್ಲಾಸ್ ಮಾತ್ರ ಓದಿರೋದು. 5ನೇ ಕ್ಲಾಸ್ ಓದ್ತಾ ಇರುವಾಗ ಅವಳ ತಾಯಿ ತೀರ್ಕೊಂಡ್ಬಿಟ್ಲು. ಅದ್ರ ಮೇಲೆ ನನ್ನ ಮಗಳು ಶಾಲೆಗೆ ಹೋಗ್ಲೇ ಇಲ್ಲ. ನನ್ನ ಜೊತೆನೆ ಇದ್ಕೊಂಡು ವ್ಯಾಪಾರವನ್ನು ಮಾಡ್ಕೊಂಡು ವ್ಯಾಪಾರದಲ್ಲಿ ನನಗೆ ಸಹಾಯವನ್ನು ಮಾಡ್ತಾ ಇದ್ಲು. ಇದರಿಂದ ನನ್ನ ಮಗಳಿಗೆ ಓದ್ಲಿಕ್ಕೆ ಆಗ್ಲೇ ಇಲ್ಲ. ಅಣ್ಣ, ಪರವಾಗಿಲ್ಲ. ನನಗೆ ನಿಮ್ ಮಗಳು ತುಂಬಾ ಇಷ್ಟ ಆಗಿದ್ದಾಳೆ. ನನ್ ಮಗ ತುಂಬಾ ಒಳ್ಳೆ ಹುಡುಗ. ಅವನು ಒಂದು ಸಣ್ಣ ಫುಡ್ ವ್ಯಾಪಾರ ಮಾಡ್ತಾ ಇದ್ದಾನೆ. ಇವಾಗ ಅದ್ರಲ್ಲಿ ಹಣ ಕೂಡ ಒಳ್ಳೆ ಲಾಭ ಬರ್ತಾ ಇದೆ. ನನ್ ಮಗ ನಿಮ್ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ನಾನು ನನ್ನ ಮಗಳ ಹಾಗೆ ನಿಮ್ ಮಗಳನ್ನ ನೋಡ್ಕೋತೀನಿ. ನಿಮ್ಮ ಮಗನ್ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಿಮ್ ಮಗ ಒಳ್ಳೆ ಹುಡುಗ ಅಂತ ಕೇಳಿದೀನಿ. ಹಾಗೇನೆ ರಘುರಾಮ್ ಬಗ್ಗೆನೂ ನನಗೆ ಗೊತ್ತಿದೆ. ಸರಿ, ಈ ಸಂಬಂಧ ನನಗೆ ಇಷ್ಟ ಆಗಿದೆ. ಹೀಗೆ ಎಲ್ಲರಿಗೆ ಒಪ್ಪಿಗೆ ಆದ ಕಾರಣ ದಾಮೋದರ ಕೀರ್ತಿಯನ್ನು ರಾಜೇಶಿಗೆ ಮದುವೆ ಮಾಡಿಕೊಟ್ಟ. ರಾಜೇಶ್ ಮದುವೆಯಾದ ನಂತರ ಹೆಂಡತಿನ ತುಂಬಾ ಚೆನ್ನಾಗಿ ನೋಡ್ಕೊಂಡ. ಕೂಡ ತನ್ನ ಸೊಸೆನ ತುಂಬಾ ಚೆನ್ನಾಗಿ ಮುದ್ದಿನಿಂದ ಯಾವ ಕೆಲಸ ಕೂಡ ಕೊಡದೆ ಚೆನ್ನಾಗಿ ನೋಡ್ಕೊಂಡ್ಲು. ಕೀರ್ತಿ ಕೂಡ ತನ್ನ ಅತ್ತೆಗೆ ತುಂಬಾ ಗೌರವ ಕೊಡ್ತಾ ಇದ್ಲು. ರಾಜೇಶಿನ ಫುಡ್ ಅಂಗಡಿಗೆ ಹೋಗಿ ಗಂಡನಿಗೂ ಸಹಾಯ ಮಾಡ್ತಾ ಇದ್ಲು. ಹೀಗೆ ಸ್ವಲ್ಪ ದಿನಗಳು ಕಳೆದ ನಂತರ ರಾಜೇಶ್ ಅಂಗಡಿಯ ಮುಂದೆ ಬೇರೆಯವರು ಇನ್ನೊಂದು ಫುಡ್ ಅಂಗಡಿಯನ್ನು ಹಾಕಿದ್ರು. ಅದು ಹೊಸದಾಗಿ ಹಾಕಿರುವ ಅಂಗಡಿಯಾದ ಕಾರಣ ಆ ಎದುರು ಅಂಗಡಿಗೇನೆ ತುಂಬಾ ಜನರು ಹೋಗ್ತಾ ಇದ್ರು. ಇದರಿಂದ ರಾಜೇಶಿಗೆ ವ್ಯಾಪಾರದಲ್ಲಿ ಲಾಸ್ ಆಯಿತು. ವಿಚಾರದ ಬಗ್ಗೆ ತಾಯಿಯ ಬಳಿ ಕೂಡ ಹೇಳಿದ. ನೀವು ಹಳೆ ಕಾಲದ ಹಾಗೆ ಹಳೆ ಫುಡ್ ಅನ್ನು ಮಾರಾಟ ಮಾಡ್ತಾ ಇದ್ದೀರಾ. ಆದ್ರೆ ಈಗಿರುವ ಜನರೇಷನ್ಗೆ ಹೊಸ ವೆರೈಟಿ ಫುಡ್ ಮಾಡ್ಬೇಕು. ಆದ್ರಿಂದ ಫ್ರೈಡ್ ರೈಸ್, ಮಂಚೂರಿಯನ್ ಈ ರೀತಿ ಎಲ್ಲ ಮಾಡ್ಬೇಕು. ಹೌದಪ್ಪ, ಕೀರ್ತಿ ಹೇಳೋದು ಕೂಡ ಸರಿನೇ. ಕೀರ್ತಿಗೆ ಈಗಿನ ಕಾಲದ ಮಕ್ಕಳು ಏನ್ ತಿಂತಾರೆ, ಅವರು ಏನ್ ಮಾಡ್ತಾರೆ ಅಂತ ಎಲ್ಲನೂ ಚೆನ್ನಾಗಿ ಗೊತ್ತಿದೆ. ಅದರಿಂದ ಕೀರ್ತಿ ಹೇಳುವ ಹಾಗೇನೆ ಮಾಡು. ಸರಿಯಮ್ಮ. ಏನ್ರಿ, ನಾವು ಸಣ್ಣ ಪುಟ್ಟ ಬದಲಾವಣೆಯನ್ನು ಮಾಡುತ್ತಾ ಫುಡ್ ವ್ಯಾಪಾರವನ್ನು ಮತ್ತೆ ಆರಂಭಿಸೋಣ. ನಮ್ಮ ಹೋಟೆಲ್ನ ಹೊಸದಾಗಿ ಪೇಂಟ್ ಮಾಡೋಣ. ಹಾಗೇನೆ 2 AC ಕೂರ್ಸೋಣ. ಆನಂತರ ಸಣ್ಣ ಸಣ್ಣ ರೂಮ್ ಹಾಗೆ ಕೂಡ ಮಾಡೋಣ ರೀ. ಇವಾಗ ಇರೋ ಮಕ್ಕಳು ಎಗ್ ರೈಸ್, ಫ್ರೈಡ್ ರೈಸ್, ನೂಡಲ್ಸ್ ಹಾಗೇನೆ ಮಂಚೂರಿಯನ್ ಇದನ್ನೆಲ್ಲ ತಿಂತಾ ಇದ್ದಾರೆ. ನಾವು ಮಂಚೂರಿಯನ್, ಎಗ್ ಫ್ರೈಡ್ ರೈಸ್ ಅಂತ ಬೋರ್ಡ್ ಹಾಕೋಣ. ಅವಾಗ ಎಲ್ರು ಕೂಡ ಅಲ್ಲಿಗೆ ಬರ್ತಾರೆ. ಡೆಲಿವರಿ ಕೂಡ ಮಾಡೋಣ. ನಾವು ಕವರಲ್ಲಿ ಫುಡ್ ಹಾಕಿ ಕೊಟ್ರೆ ಕವರಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಇನ್ನು ಆಕರ್ಷಣೀಯವಾಗಿ ಅವ್ರನ್ನ ಅಟ್ರಾಕ್ಟ್ ಮಾಡುವ ರೀತಿ ಏನಾದ್ರೂ ಮಾಡ್ಲೇಬೇಕು ಫುಡ್ ಪ್ಯಾಕ್ ಮಾಡ್ಲಿಕ್ಕೆ. ರೀ, ನಾವು ಕ್ಯಾಬೇಜ್ ಸಿಪ್ಪೆನ ಹಾಗೇನೆ ಎಸಿತೀವಲ್ವಾ, ನಾವು ಗೋಬಿ ಮಂಚೂರಿಯನ್, ಫ್ರೈಡ್ ರೈಸ್ ಎಲ್ಲ ಮಾಡಿ ಕ್ಯಾಬೇಜ್ ಬುಟ್ಟಿ ರೀತಿ ಮಾಡಿ ಆ ಬುಟ್ಟಿಯಲ್ಲಿ ನಾವು ಎಗ್ ರೈಸ್, ಫ್ರೈಡ್ ರೈಸ್ನೆಲ್ಲ ಮಾರಾಟ ಮಾಡೋಣ. ಆಗ ನೋಡುವವರಿಗೂ ಅದು ಹೊಸದಾಗಿ ಕಾಣುತ್ತೆ. ಹಾಗೇನೆ ಕ್ಯಾಬೇಜ್ ಬುಟ್ಟಿ ಕೂಡ ತುಂಬಾ ಫೇಮಸ್ ಆಗುತ್ತೆ. ನೀನು ಹೇಳುವ ಐಡಿಯಾ ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ಕ್ಯಾಬೇಜ್, ಎಗ್ ಫ್ರೈಡ್ ರೈಸ್, ಗೋಬಿ ಮಂಚೂರಿಯನ್ ವ್ಯಾಪಾರ ಮಾಡೋಣ. ರಾಜೇಶ್ ಅವನ ಹೋಟೆಲಲ್ಲಿ ಸಣ್ಣ ಪುಟ್ಟ ಬದಲಾವಣೆಯನ್ನು ಮಾಡಿಕೊಂಡ ಕಾರಣ ಚೆನ್ನಾಗಿ ಬಿಸ್ನೆಸ್ ಆಯಿತು. ಹೀಗೆ ರಾಜೇಶ್ ಕೀರ್ತಿ ಕೊಟ್ಟ ಸಲಹೆಯಂತೆ ಅವನ ಬಿಸ್ನೆಸ್ ಅನ್ನು ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ ಬಂದ. ಒಂದು ಊರಲ್ಲಿ ಕೀರ್ತಿ ಎನ್ನುವ ಹುಡುಗಿ ತುಂಬಾ ಹುಮ್ಮಸ್ಸಿನಿಂದ ಎಲ್ಲ ಕೆಲಸವನ್ನು ಮಾಡಿಕೊಂಡು ಎಲ್ಲ ಜನರನ್ನು ತುಂಬಾ ಚೆನ್ನಾಗಿ ಮಾತಾಡ್ಸ್ಕೊಂಡಿದ್ಲು. ಕೌಸಲ್ಯ ಏನಾದ್ರೂ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ರೆ ಕೀರ್ತಿ ದಾರಿಯಲ್ಲಿ ಸಿಗ್ತಾ ಇದ್ಲು. ಕೌಸಲ್ಯಮ್ಮ ಕೀರ್ತಿನ ನೋಡಿದಾಗ ಇಂಥ ಹುಡುಗಿ ನನ್ ಮನೆ ಸೊಸೆಯಾಗಿ ಬಂದ್ರೆ ಚೆನ್ನಾಗಿರ್ತಿತ್ತು ಅಂತ ಆಲೋಚನೆ ಮಾಡ್ತಿದ್ರು. ಒಂದು ದಿನ ಅವರ ಗಂಡನಾದ ರಘುರಾಮ್ ಬಳಿ ಬಂದು, ಏನ್ರಿ, ನಾನ್ ಈ ಊರಲ್ಲಿ ಒಂದು ಹುಡುಗಿನ ನೋಡ್ತಾ ಇದ್ದೀನಿ. ಆ ಹುಡುಗಿ ತುಂಬಾ ಚೆನ್ನಾಗಿ ಎಲ್ಲರನ್ನ ಮಾತಾಡ್ಸ್ಕೊಂಡು ಮನೆ ಕೆಲಸವನ್ನೆಲ್ಲ ಮಾಡಿಕೊಂಡು ಅಡಿಗೆ ಕೆಲಸ ಎಲ್ಲ ಮಾಡಿಕೊಂಡು ಅವಳ ತಂದೆ ತಾಯಿಗೆ ಸಹಾಯವನ್ನು ಮಾಡ್ತಿದ್ದಾಳೆ. ಇಂತಹ ಹುಡುಗಿ ನಮ್ಮ ಮನೆ ಸೊಸೆಯಾಗಿ ಬಂದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು. ಅದಕ್ಕೇನೆ ನಮ್ಮ ದೊಡ್ಡ ಮಗನಾದ ರಾಜೇಶಿಗೆ ಕೇಳೋಣ ಅಂತ ಇದ್ದೀನಿ. ನಾಳೆನೆ ಆ ಹುಡುಗಿ ಮನೆಯಲ್ಲಿ ಹೋಗಿ ನನ್ ಮಗನಿಗೆ ಕೊಡ್ತೀರಾ ಅಂತ ಕೇಳಿ ನೋಡೋಣ ರೀ. ಸುಮ್ನೆ ಬಾಯಿ ಮುಚ್ಕೊಂಡು ಇದೆ. ನಿನಗೆ ಯಾವ ಹುಡುಗಿನ ನೋಡಿದ್ರು ನಿನ್ ಮಗನಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತಾನೆ ಅನ್ಸೋದು. ಒಂದು ಹುಡುಗಿ ರೋಡಲ್ಲಿ ನೋಡಿದ್ರೆ ಚೆನ್ನಾಗಿ ಮಾತಾಡ್ತಾಳೆ, ನಗ್ತಾಳೆ, ಅದು ಸರಿನೇ. ಆದ್ರೆ ನಮ್ಮ ಹುಡುಗನಿಗೆ ಅವಳು ಸರಿ ಆಗ್ತಾಳ ಇಲ್ವಾ ಅಂತ ಗೊತ್ತಿಲ್ಲದೆ ಹೇಗೇನೆ ಹೋಗಿ ಕೇಳೋದು? ಮೊದಲು ಆ ಹುಡುಗಿ ಯಾರು, ಏನು, ಎಂತಹ ಹುಡುಗಿ, ಮನೆಯಲ್ಲಿ ಹೇಗಿರ್ತಾಳೆ ಅಂತ ಯಾರ ಜೊತೆ ಆದ್ರೂ ಕೇಳಿ ತಿಳ್ಕೊಳ್ಳೋಣ. ನೀನು ಹೊರಗಡೆ ನೋಡುವ 2 ನಿಮಿಷದಲ್ಲಿ ಆ ಹುಡುಗಿನ ನೀನು ಒಳ್ಳೆ ಹುಡುಗಿ ಅಂತ ಹೇಳ್ಬೋದಾ? ಹಾಗಾದ್ರೆ ನಾವು ನಮ್ಮ ಪುರೋಹಿತರನ್ನ ಕರೆದು
ಅವ್ರ ಮೂಲಕ ಕೇಳ್ಕೊಂಡ್ ಬರೋಣ. ಆವಾಗ ನಮ್ಗೆ ಎಲ್ಲ ವಿಚಾರ ಗೊತ್ತಾಗುತ್ತೆ ಅಲ್ವಾ? ಸರಿ, ಹಾಗಾದ್ರೆ ಇವಾಗ್ಲೇ ಪುರೋಹಿತರನ್ನು ನಾನು ಬರ್ಲಿಕ್ಕೆ ಹೇಳ್ತೀನಿ. ರಘುರಾಮ್ ಪುರೋಹಿತರನ್ನು ಬರ್ಲಿಕ್ಕೆ ಹೇಳಿದ. ರಘುರಾಮ್ ಪುರೋಹಿತರನ್ನು ಬರ್ಲಿಕ್ಕೆ ಹೇಳಿದಾಗ, ಏನು ರಘುರಾಮಯ್ಯನವರೇ, ತುಂಬಾ ದಿನಗಳ ನಂತರ ನನ್ನನ್ನು ಬರ್ಲಿಕ್ಕೆ ಹೇಳಿದೀರಾ, ಹೇಳಿ ಏನ್ ವಿಚಾರ? ಏನೂ ಇಲ್ಲ ಪುರೋಹಿತರೇ, ನಾವು ನಮ್ ದೊಡ್ಡ ಮಗನಿಗೆ ಮದುವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಪಕ್ಕದ ಬೀದಿಯಲ್ಲೇ ಒಂದು ಹುಡುಗಿ ಇದ್ದಾಳಂತೆ. ಆ ಹುಡುಗಿ ಬಗ್ಗೆ ತಿಳ್ಕೊಳ್ಳೋಣ ಅಂತಾನೆ ಕೇಳಿದ್ದು. ನಿಮಗೆ ಆ ಹುಡುಗಿಯ ಬಗ್ಗೆ ಎಲ್ಲ ವಿಚಾರ ಗೊತ್ತಿದ್ರೆ ಸರಿ ಅಂದ್ರೆ ಸರಿ, ಇಲ್ಲದಿದ್ರೆ ಹೋಗಿ ಆ ಹುಡುಗಿಯ ಬಗ್ಗೆ ತಿಳ್ಕೊಂಬರ್ಬೇಕಲ್ವಾ? ಆ ಹುಡುಗಿ ಎಲ್ಲ ಸರಿ ಇದ್ರೆ ನೀವೇ ನಮ್ಮ ಮಧ್ಯೆ ನಿಂತು ಮದುವೆಯನ್ನು ಮಾಡಿಸಿ. ಪಕ್ಕದ ಬೀದಿಯಲ್ಲಿ ಕೀರ್ತಿ ಎನ್ನುವ ಹುಡುಗಿ ಇದ್ದಾಳೆ, ಆ ಹುಡುಗಿ ಬಗ್ಗೆನಾ ನೀವಿಬ್ರು ಮಾತಾಡೋದು? ಹೌದೌದು, ಆ ಹುಡುಗಿ ಹೆಸರು ಕೀರ್ತಿ ಅಂತಾನೆ ಹೇಳಿದ್ರು. ಆ ಹುಡುಗಿ ಬಗ್ಗೆನೇ ಮಾತಾಡ್ತಿದೀವಿ. ಆ ಹುಡುಗಿನ? ಆ ಹುಡುಗಿಗೆ ಏನೂ ಗೊತ್ತಿಲ್ಲ. ಆ ಹುಡುಗಿ ಅಮಾಯಕ್ಕೆ. ಆ ಹುಡುಗಿಗೆ ಕೊಟ್ಟು ಮದುವೆ ಮಾಡ್ತೀರಾ? ನನ್ನ ಮಗನಿಗೆ ಇರುವ ಕೋಪಕ್ಕೆ ಅಂತಹ ಸಾಧು ಹುಡುಗಿನ ಕೊಟ್ಟು ಮದುವೆ ಮಾಡೋದೇ ಚೆನ್ನಾಗಿರುತ್ತೆ ಅನ್ಕೋತೀನಿ. ಸರಿ, ಹಾಗಾದ್ರೆ ಆ ಹುಡುಗಿ ಮನೆಯವರು ನನಗೆ ಗೊತ್ತಿರೋವ್ರೆ. ನಿಮಗೆ ಸರಿ ಅಂತ ಹೇಳಿದ್ರೆ ಆ ಹುಡುಗಿ ಮನೆಯಲ್ಲಿ ಮಾತಾಡಿ ಇಬ್ಬರಿಗೂ ಮದುವೆಯನ್ನು ತೀರ್ಮಾನ ಮಾಡೋಣ. ಕೀರ್ತಿಯ ತಂದೆ ತಾಯಿ ಒಪ್ಪಿಕೊಂಡ ಕಾರಣ ಕೀರ್ತಿಗೂ ರಾಜೇಶಿಗೂ ಮದುವೆಯಾಯಿತು. ಕೀರ್ತಿ ಆ ಮನೆಯ ಸೊಸೆಯಾಗಿ ಬಂದ ನಂತರ ಅವಳ ಅತ್ತೆ ಅವಳನ್ನು ನೋಡಿ ಹೀಗೆ ಹೇಳಿದ್ಲು, ನಿನಗೆ ಗೊತ್ತಮ್ಮ, ನಾನು ಮಾರ್ಕೆಟಿಗೆ ಬರುವಾಗೆಲ್ಲ ನಿನ್ನ ನೋಡಿ ನೋಡಿ ನನಗೆ ಇಷ್ಟ ಆಗಿನೇ ನಿಮ್ ತಂದೆ ತಾಯಿ ಜೊತೆ ಮಾತಾಡ್ಲಿಕ್ಕೆ ಪುರೋಹಿತರ ಜೊತೆ ಹೇಳಿದ್ದು. ಎಲ್ಲ ಒಪ್ಪಿಕೊಂಡು ಮದ್ವೆನೂ ಆಯಿತು. ಅದು ಅಲ್ಲದೆ ದೊಡ್ಡವ್ರನ್ನ ನೀನು ಚೆನ್ನಾಗಿ ಮಾತಾಡ್ಸ್ತೀಯಲ್ಲ, ಅದು ಇನ್ನೂ ನನಗಿಷ್ಟ ಇತ್ತು. ಹೌದತ್ತೆ, ನಾನು ಪ್ರತಿದಿನ ಆಟ ಆಡ್ಲಿಕ್ಕೆ ಅಂತ ಮನೆ ಬಿಟ್ಟು ಹೊರಗೆ ಬರುವಾಗ ನೀವು ಕೂಡ ಅದೇ ಸಮಯಕ್ಕೆ ಮಾರ್ಕೆಟಿಗೆ ಬರ್ತಾ ಇದ್ರಿ. ನಾನು ಕೂಡ ನಿಮ್ನ ತುಂಬಾ ಸಲ ನೋಡಿದೀನಿ. ನನಗೆ ಚಿಕ್ಕಪ್ಪನ ಮಗ ಒಬ್ಬ ಇದ್ದಾನೆ, ಅವನು ಚಿಕ್ಕ ಹುಡುಗ, 6ನೇ ಕ್ಲಾಸ್ ಓದ್ತಾ ಇದ್ದಾನೆ. ಅವನ ಜೊತೆನೆ ನಾನು ಆಟಾಡಕ್ ಬರೋದು. ನೀವು ನೋಡಿದೀರಾ, ನಮ್ಮ ಮದುವೆ ಕೂಡ ಬಂದಿದ್ದ. ಏನಮ್ಮ, ನೀನು ಅಷ್ಟು ಸಣ್ಣ ಹುಡುಗನ ಜೊತೆ ಆಟಾಡ್ತೀಯಾ? ನೀನು ಮನೆ ಕೆಲಸ ಮಾಡ್ಕೊಂಡು ಟೌನಿಗೆಲ್ಲ ಹೋಗಿ ವಸ್ತುಗಳನ್ನ ತರದ್ನೆಲ್ಲ ಕೂಡ ನಾನು ನೋಡಿದೀನಿ. ಓ, ಅದತ್ತೆ, ನಾನು ಆಟ ಆಡುವಾಗ ಸಂತೆಯಿಂದ ತಗೊಂಬಂದ ವಸ್ತುಗಳನ್ನ ನಮ್ಮ ತಂದೆ ಮನೇಲಿ ಇಟ್ಟು ಬಾ ಅಂತ ಹೇಳ್ತಾರ, ನಾನೋಗಿ ಇಟ್ಟು ಬರ್ತಿದ್ದೆ. ಅವತ್ತು ನಮ್ಮ ಅಮ್ಮನ ಜೊತೆ ನಾನೋಗಿ ನೀರ್ ಕೇಳ್ದೆ. ನಮ್ಮಮ್ಮನೂ ನೀರ್ ಕೊಟ್ರು. ನಾನು ಕುಡಿತಾ ಇರುವಾಗ ಕೈ ಜಾರಿ ಕೆಳಗ್ ಬಿದ್ಬಿಡ್ತು. ನಮ್ಮ ಅಮ್ಮ ಹೊಡಿತಾರೆ ಅಂತ ಎದ್ರುಕೊಂಡು ಅಮ್ಮ ನೋಡದೆ ಎಲ್ಲ ಒರೆಸ್ಬಿಟ್ಟೆ ನಾನು. ಹಾಗಾದ್ರೆ ನಿನಗೆ ಕೆಲ್ಸನೇ ಗೊತ್ತಾಗಲ್ವಾ? ನನಗೆ ಒಂದು ಕೆಲ್ಸ ಕೂಡ ಗೊತ್ತಿಲ್ಲತ್ತೆ. ಆ ಮಾತನ್ನು ಕೇಳಿದ ತಕ್ಷಣ ಕೌಸಲ್ಯ ತಲೆ ತಿರುಗಿ ಕೆಳಗೆ ಬಿದ್ಲು. ಆಗ ಕೀರ್ತಿ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ಲು. ಅತ್ತೆ, ಏನು ನೀವು ಹೀಗೆ ಕೆಳಗೆ ಮಲ್ಕೊಂಡಿದ್ದೀರಾ? ನಿದ್ರೆ ಬಂದ್ರೆ ರೂಮಲ್ಲಿ ಹೋಗಿ ಮಲ್ಕೋಬೇಕು. ಸ್ವಲ್ಪ ಸಮಯದ ನಂತರ ಕೌಸಲ್ಯನಿಗೆ ಎಚ್ಚರವಾಯಿತು. ಅಯ್ಯೋ, ನೀನು ಇಂಥ ಹುಡುಗಿಯ ಕಣೆ. ನೀನು ಒಳ್ಳೆ ಹುಡುಗಿ, ಮನೆ ಕೆಲಸ ಎಲ್ಲ ಮಾಡ್ತೀಯಂತಾನೆ ನನ್ನ ಮಗನಿಗೆ ಮದುವೆ ಮಾಡ್ಕೊಂಬಂದೆ. ಈ ವಿಚಾರ ಮಾತ್ರ ನನ್ನ ಮಗನಿಗೆ ಗೊತ್ತಾದ್ರೆ ಅವನು ಏನ್ ಮಾಡ್ತಾನೋ ಗೊತ್ತಿಲ್ವೇ? ಅಯ್ಯೋ ಅತ್ತೆ, ಏನತ್ತೆ ನೀವು ರೂಮ್ ಒಳಗೆ ಹೋಗಿ ನಿದ್ರೆ ಮಾಡ್ತೀರಾ ಅಂದ್ರೆ ಇಲ್ಲೇ ಮಲಗಿದಲ್ಲೇ ನಿದ್ರೆ ಮಾಡ್ತಿದ್ದೀರಾ? ಬುದ್ಧಿ ಇಲ್ದೆ ಇರೋವಳೆ, ನಾನು ನಿನ್ ಮಾತ್ ಕೇಳಿ ತಲೆ ತಿರುಗಿ ಬಿದ್ದಿದ್ದು ಕಣೆ, ನಿದ್ರೆ ಮಾಡಿಲ್ಲ. ಏನತ್ತೆ ನೀವು ಏನ್ ಮಾತಾಡ್ತಾ ಇದ್ದೀರಾ ಅಂತ ನನಗೆ ಏನು ಅರ್ಥ ಆಗ್ತಾ ಇಲ್ಲ. ಸರಿ, ನಾನು ಸ್ವಲ್ಪ ಹೋಗಿ ನಿದ್ರೆ ಮಾಡಿ ಬಂದು ಆಮೇಲೆ ನಿಮ್ ಜೊತೆ ಮಾತಾಡ್ತೀನಿ. ಸರಿ ಅಂತ ಹೇಳಿ ಅವಳ ರೂಮಿಗೆ ಹೋಗಿ ಮಲಗಿ ನಿದ್ರೆಯನ್ನು ಮಾಡಿದ್ಲು. ಅತ್ತೆ ಮಾತ್ರ ಸೊಸೆಯ ವಿಷಯ ಯಾರಿಗೂ ಗೊತ್ತಾಗದ ಹಾಗೆ ಹೇಗೆ ಮುಚ್ಚಿಡ್ಬೇಕು ಅಂತ ಆಲೋಚನೆ ಮಾಡ್ತಿದ್ಲು. ಹೀಗಿರುವಾಗ ಒಂದು ದಿನ ಜೋರಾಗಿ ಮಳೆ ಬರ್ತಾ ಇತ್ತು. ಕೀರ್ತಿ ಮನೆಯ ಅಂಗಳದಲ್ಲಿ ಆ ನೀರಲ್ಲಿ ಸಣ್ಣ ಸಣ್ಣ ದೋಣಿಗಳನ್ನ ಮಾಡಿ ಬಿಡ್ತಾ ಇದ್ಲು. ಆಗ ಕೌಶಲ್ಯ ಬಂದ್ಲು. ಏನಮ್ಮ ಕೌಶಲ್ಯ, ಮನೆಯಲ್ಲಿ ಎಷ್ಟು ಕೆಲ್ಸ ಇದೆ. ನೀನೇನಂದ್ರೆ ಸಣ್ಣ ಮಕ್ಕಳ ಹಾಗೆ ದೋಣಿ ಬಿಡ್ತಾ ಇದೀಯಾ? ಹೋಗು, ಮನೇಲಿ ಎಷ್ಟೊಂದು ಕೆಲ್ಸ ಇದೆ ಗೊತ್ತಾ? ಸರಿ ಅಂತ ಹೇಳಿ ಕೀರ್ತಿ ಹೋದ್ಲು. ಏನಿ ಅತ್ತೆ, ಯಾವಾಗ ನೋಡಿದ್ರು ನನ್ನ ಬೈತಾನೆ ಇರ್ತಾರೆ. ಸರಿ, ಇವತ್ತು ಮೋಟ್ರ್ ಹಾಕ್ದೇನೆ ನೀರ್ ಹಿಡಿದು ಮನೆಯೊಳಗೆ ತಗೊಂಬಂದು ತುಂಬಿಸ್ತೀನಿ. ನಮ್ಮ ಅತ್ತೆ ನನ್ ಬಗ್ಗೆ ಹೆಮ್ಮೆ ಪಡ್ತಾರೆ. ಹಾಗೆ ಅಂತ ಬಿಂದಿಗೆಯನ್ನು ಮಳೆ ನೀರಿಗೆ ಇಟ್ಟು ಆನಂತರ ಮಳೆ ನೀರನ್ನು ತಂದು ಮನೆಯೊಳಗೆ ಉಯ್ತಾ ಇದ್ಲು. ಏನಮ್ಮ, ನೀರು ಇಷ್ಟೊಂದು ಕೊಳಚೆ ಆಗಿದೆ? ಯಾವತ್ತೂ ನಮ್ಮ ಮೋಟ್ರಲ್ಲಿ ನೀರು ತುಂಬಾ ಶುದ್ಧವಾಗಿರುತ್ತೆ. ಇವತ್ತೇನು ನೀರು ಇಷ್ಟೊಂದು ಕೊಳಚೆಯಾಗಿ ಕಾಣ್ತಾ ಇದೆ, ಏನಾಯ್ತು? ಅತ್ತೆ, ನಾನು ಮೋಟ್ರ್ ಆನ್ ಮಾಡಿ ನೀರು ಹಿಡ್ದಿಲ್ಲ. ಹೊರಗಡೆ ಮಳೆ ಬರ್ತಾ ಇದೆಯಲ್ವಾ, ಆ ನೀರ್ನೇ ಹಿಡಿದು ತಂದಿದ್ದು. ಅತ್ತೆ ನೋಡಿದ್ರ, ಇವತ್ ನಾನು ಮೋಟ್ರೆ ಆನ್ ಮಾಡದೆ ಮನೆಗೆ ಕುಡಿಯಕ್ಕೆ ಎಷ್ಟು ನೀರ್ ತಂದಿದ್ದೀನಿ ಅಂತ. ಹೇಗೂ ಕರೆಂಟ್ ಬಿಲ್ ಕಡಿಮೆ ಬರುತ್ತೆ ಅಲ್ವಾ? ನಿನಗೆ ಎಷ್ಟು ಹೇಳಿದ್ರು ಬುದ್ಧಿ ಮಾತ್ರ ಬರೋದಿಲ್ಲ. ಮಳೆ ನೀರ್ನ ತಗೊಂಬಂದ್ರೆ ಮಳೆ ನೀರಲ್ಲಿ ಯಾರಾದ್ರೂ ಅಡಿಗೆ ಮಾಡ್ತಾರ? ಆ ನೀರ್ನ ಯಾರಾದ್ರೂ ಉಪಯೋಗ ಮಾಡ್ತಾರ?
ಈ ನೀರಲ್ಲಿ ಅಡ್ಗೆ ಮಾಡ್ತಾರೆ ಅಂತ ನಿನಗೆ ಯಾರಮ್ಮ ಹೇಳಿದ್ದು? ಇನ್ ಮುಂದೆ ಯಾವ ಕೆಲಸ ಮಾಡೋದಾದ್ರೂ ನನ್ ಜೊತೆ ಕೇಳಿ ಮಾಡು. ಸರಿ ಅತ್ತೆ, ನೀವು ಏನ್ ಹೇಳ್ತೀರಾ ಅದನ್ನೇ ಮಾಡ್ತೀನಿ. ಒಂದು ದಿನ ಕೀರ್ತಿ ಅವಳ ಅತ್ತೆ ಜೊತೆ ಬಟ್ಟೆ ಒಗಿಬೇಕು ಅಂತ ಕೇಳಿದ್ಲು. ಮಳೆ ಕಡಿಮೆ ಆದ್ಮೇಲೆ ಬಟ್ಟೆ ಹೋಗಿ ಆನಂತರ ಅದನ್ನ ಚೆನ್ನಾಗಿ ಆರಿಸಿ ಐರನ್ ಮಾಡಿ ಆಮೇಲೆ ಅದನ್ನ ತೆಗೆದು ಮಡಚಿ ಗಾಡ್ರೇಜ್ ಒಳಗಿಡು. ಅರ್ಥ ಆಯ್ತು ಅತ್ತೆ, ನೀವ್ಯಾಕೆ ನನ್ಗೆ ಇಷ್ಟು ಸಲ ಹೇಳ್ತಾ ಇದ್ದೀರಾ? ನನ್ಗೆ ಚೆನ್ನಾಗಿ ಅರ್ಥ ಆಯ್ತು. ಹಾಗೆ ಹೇಳಿ ಕೌಶಲ್ಯ ಊಟ ಮಾಡಿ ಪಕ್ಕದ ಮನೆಗೆ ಹೋಗಿ ಕೂತ್ಕೊಂಡು ಮಾತಾಡ್ತಾ ಇದ್ಲು. ಅಷ್ಟರಲ್ಲಿ ಕೌಶಲ್ಯ ಬಟ್ಟೆ ಎಲ್ಲ ಒಣಗಿಸಿ ಸೊಸಿ ಎಲ್ಲ ಬಟ್ಟೆಯನ್ನು ಒಗೆದು ಹೊರಗಡೆ ಒಣಗಿಸಿದ್ಲು. ಒಣಗಿಸಿ ಸ್ವಲ್ಪ ಸಮಯದ ನಂತರ ಜೋರಾಗಿ ಮಳೆ ಬಂತು. ಹೀಗೆ ಕೀರ್ತಿ ಹಾಗೇನೆ ಕೂತಿದ್ಲು. ಒಣಗಿದ ಬಟ್ಟೆಯನ್ನು ಕೂಡ ತೆಗ್ದೇ ಇಲ್ಲ. ಇದ ಬಟ್ಟೆ ಮತ್ತೆ ಪುನಃ ನೆಂದೇ ಹೋಯಿತು. ಸ್ವಲ್ಪ ಸಮಯದ ನಂತರ ಕೌಶಲ್ಯ ಚೆನ್ನಾಗಿ ಮಾತಾಡ್ಕೊಂಡು ಮನೆಗೆ ಬಂದ್ಲು. ಏನೇ ನೀನೇನು ಬಟ್ಟೆನ ಹೊರಗಡೆ ಒಣಗಿಸಿದೀಯಾ? ಮಳೆ ಬರುವಾಗ ಯಾರಾದ್ರೂ ಬಟ್ಟೆನ ಹೊರಗಡೆ ಒಣಗಿಸ್ತಾರಾ? ಅತ್ತೆ, ಇಲ್ಲತ್ತೆ, ನನ್ ಬಟ್ಟೆನ ಒಣಗಿಸುವಾಗ ಮಳೆ ಇರ್ಲಿಲ್ಲ, ಹಾಗೇನೆ ಬಟ್ಟೆನ ಒಣಗಿಸಿದ್ದು. ಅದು ಮಾತ್ರ ಅಲ್ಲದೆ ನೀವೇ ತಾನೇ ಹೇಳಿದ್ದು ಬಟ್ಟೆ ಒಣಗುವವರೆಗೂ ಒಳಗೆ ತಗೊಂಬರ್ಬೇಡ, ಅಲ್ಲೇ ಇರ್ಲಿ ಅಂತ. ಅದಕ್ಕೇನೆ ಅತ್ತೆ ನಾನು ಕೂಡ ತೆಗ್ದಿಲ್ಲ. ಸ್ವಲ್ಪ ಬಟ್ಟೆ ಒಣಗಿದ್ರೆ ತೆಗ್ದು ಮನೆಯೊಳಗೆ ಹಾಕ್ಬೇಕಾಗಿತ್ತು. ಅಷ್ಟು ಕೂಡವಾ ನಿನ್ಗೆ ಬುದ್ಧಿ ಇಲ್ಲ? ನಿನ್ಗೆ ಇನ್ನು ನಾನು ಏನು ಅಂತ ಹೇಳೋದು? ಏನತ್ತೆ, ನೀವು ಹೇಳಿದ್ದೆಲ್ಲ ನಾನ್ ಮಾಡ್ತೀನಿ, ಆದ್ರೂ ಕೂಡ ನನ್ನನ್ನೇ ಬೈತಿದ್ದೀರಾ? ಹೀಗೆ ಮಾತಾಡ್ತಾ ಇರುವಾಗ ಅಲ್ಲಿಗೆ ರಾಜೇಶ್ ಬಂದು ಹೀಗೆ ಹೇಳ್ದ. ಏನು ನೀನು ಯಾವಾಗ ಬಂದೆ? ಅಮ್ಮ, ನಾನು ಇವಾಗಷ್ಟೇ ಬಂದಿದ್ದು. ಹೌದಾ, ನೀನು ಇವಾಗ ಬಂದ? ನಾನು ನಿನ್ನ ಹೆಂಡತಿನ ಜೋರ್ ಮಾಡ್ತಾ ಇದ್ದೀನಿ. ಅವಳಿಗೆ ಯಾವ ಕೆಲ್ಸನ ಹೇಗೆ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಹೇಳಿಕೊಡ್ತಾ ಇದ್ದೀನಿ. ನೀನೇನು ತಪ್ಪು ತಿಳ್ಕೊಬೇಡ. ಅಮ್ಮ, ಅವಳಿಗೆ ಗೊತ್ತಿಲ್ಲ ಅಂತ ನನಗ್ ಮೊದ್ಲೇ ಗೊತ್ತು, ಆದ್ರೆ ನೀನು ನನಗೆ ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಅವಳಿಗೆ ಸ್ವಲ್ಪ ಬುದ್ಧಿ ಕಡಿಮೆ ಇದೆ. ಅದು ಮಾತ್ರ ಅಲ್ಲ, ನೀವು ಅವಳನ್ನ ಅಮಾಯಕಿ ಅಂತ ತಿಳ್ಕೊಂಡಿದ್ದೀರಾ. ಅದಕ್ಕೇನೆ ನಾನು ಕೂಡ ಏನೂ ಹೇಳ್ತಾ ಇಲ್ಲ. ನೀವು ಅವಳಿಗೆ ಕೆಲಸ ಹೇಳುವಾಗ ಬಿಡಿಸಿ ಹೇಳ್ಬೇಕು. ತಪ್ಪು ಅವಳದಲ್ಲಮ್ಮ, ನಿಮ್ಮದೇ ತಪ್ಪು. ಅವಳ ಮನಸ್ಸಿಗೆ ಹೇಗೆ ಬರುತ್ತೋ ಹಾಗೇನೆ ಅವಳು ಎಲ್ಲ ಕೆಲಸವನ್ನು ಮಾಡೋದು. ನೀವು ಕೆಲಸನ ಹೇಗೆ ಮಾಡ್ಬೇಕು ಅಂತ ನೀವೇ ಹೇಳ್ಕೊಡ್ಬೇಕು. ಕೆಲಸ ಕೊಟ್ಬಿಟ್ಟು ಎಲ್ಲೂ ಹೋಗ್ಬಾರ್ದು. ಹಾಗೆ ಹೋದ್ರೆ ಇವಳಿಗೆ ಕೆಲಸ ಮಾಡ್ತಾಳೆ. ಇವಾಗ್ಲೇ ಮನೆ ಕೆಲಸ ಮಾಡಿ ಮಾಡಿ ಅವಳಿಗೆ ಅಭ್ಯಾಸ ಆದ್ರೆ ಆಮೇಲೆ ನಿಮ್ಗೂ ಕೂಡ ಸ್ವಲ್ಪ ರೆಸ್ಟ್ ಸಿಗುತ್ತೆ. ಹೌದಪ್ಪ, ನೀನು ಹೇಳೋದು ಕೂಡ ನಿಜಾನೇ. ನಾನು ಕೂಡ ಹತ್ರ ಇದ್ದು ಮಾಡಿಸ್ಬೇಕಾಗಿತ್ತು, ಆದ್ರೆ ನಾನು ಹೇಳ್ದೆ ಅಲ್ವಾ, ಅವಾಗ ಅವಳು ಮಾಡ್ತಾಳೆ ಅನ್ಕೊಂಡೆ. ಸರಿ, ಇನ್ ಮುಂದೆ ಜೊತೆಗಿದ್ದು ನಾನೇ ಮಾಡಿಸ್ತೀನಿ. ಹೀಗೆ ಅಂದಿನಿಂದ ಕೌಸಲ್ಯ ತನ್ನ ಸೊಸೆಯ ಹತ್ತಿರನೇ ಇದ್ದು ಎಲ್ಲ ಕೆಲಸವನ್ನು ಹೇಗೆ ಮಾಡ್ಬೇಕು ಅಂತ ಹೇಳಿಕೊಟ್ಟು ಎಲ್ಲ ಕೆಲಸವನ್ನು ಮಾಡಿಸ್ಕೊತಾ ಇದ್ರು. ನಿಮಗೂ ಕೂಡ ಇಂಥವರು ಎಲ್ಲಾದ್ರೂ ಸಿಕ್ಕಿದ್ರ? ಹಾಗೆ ಸಿಕ್ಕಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನಮಗೂ ಕಮೆಂಟ್ ಮಾಡಿ.